ಇಸ್ರೋದವರು ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 103 ಹುದ್ದೆ ಖಾಲಿ ಇದೆ. ಯಾವ್ಯಾವ ಹುದ್ದೆ ಖಾಲಿ ಇದೆ ಬೇರೆ ಬೇರೆದು ಅಂತ ನೋಡೋದಾದ್ರೆ ಮೆಡಿಕಲ್ ಆಫೀಸರ್, ಸೈಂಟಿಸ್ಟ್, ಇಂಜಿನಿಯರ್, ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್, ಟೆಕ್ನಿಷಿಯನ್ ಬಿ, ಹಲವಾರು ಟೆಕ್ನಿಷಿಯನ್ ಹುದ್ದೆಗಳು, ಡ್ರಾಟ್ಸ್ಮೆನ್ ಮತ್ತೆ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಹಾಕಬೇಕಾಗತ್ತೆ. ನಮಸ್ಕಾರ ವೀಕ್ಷಕರೇ, ಇಸ್ರೋದವರು ಯಾವ್ಯಾವ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ, ಅಪ್ಲಿಕೇಶನ್ನ ಹೇಗೆ ಹಾಕಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಸ್ಯಾಲ್ರಿ ಎಷ್ಟಿರುತ್ತೆ, ಇದರ ಎಲ್ಲದರ ವಿವರಗಳನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಈ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ನವರು 103 ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಆಲ್ ಇಂಡಿಯಾದಲ್ಲಿ ಹುದ್ದೆಗಳು ಖಾಲಿ ಇದೆ. ಯಾವ್ಯಾವ ಹುದ್ದೆ ಅಂತ ನೋಡಿದರೆ ಮೆಡಿಕಲ್ ಆಫೀಸರ್, ಸೈಂಟಿಸ್ಟ್, ಇಂಜಿನಿಯರ್, ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್ ಹಾಗೂ ಹಲವಾರು ಟೆಕ್ನಿಷಿಯನ್ ಹುದ್ದೆಗಳು ಖಾಲಿ ಇದೆ. ಮತ್ತೆ ಡ್ರಾಫ್ಟ್ಸ್ಮೆನ್ ಹುದ್ದೆಗಳು ಖಾಲಿ ಇದೆ. ಮತ್ತೆ ಅಸಿಸ್ಟೆಂಟ್ ಹುದ್ದೆಗಳು ಖಾಲಿ ಇದೆ. ಇದಿಷ್ಟು ಯಾವ್ಯಾವ ಹುದ್ದೆ ಅನ್ನೋದ್ರ ವಿವರ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡೋದಾದ್ರೆ ಟೆಕ್ನಿಷಿಯನ್ ಹುದ್ದೆಗಳಿಗೆ 10th ಅಥವಾ ITI ಆಗಿರಬೇಕು. ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗೆ BSc ಅಥವಾ ಗ್ರಾಜ್ಯುಯೇಷನ್ ಆಗಿರಬೇಕು. ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಡಿಪ್ಲೊಮೊ, ಸೈಂಟಿಸ್ಟ್ ಇಂಜಿನಿಯರ್ಗೆ BE, BTech, ME, MTech ಆಗಿರಬೇಕು. ಮೆಡಿಕಲ್ ಆಫೀಸರ್ಗೆ MBBS, EMD ಆಗಿರಬೇಕಾಗತ್ತೆ. ಅಸಿಸ್ಟೆಂಟ್ ಹುದ್ದೆಗೆ ಕೂಡ ಗ್ರಾಜ್ಯುಯೇಷನ್ ಆಗಿರಬೇಕಾಗತ್ತೆ. ನೆಕ್ಸ್ಟ್ ಏಜ್ ಲಿಮಿಟ್ ಎಷ್ಟು ಅಂತ ಹೇಳಿದರೆ ಮೆಡಿಕಲ್ ಆಫೀಸರ್ಗೆ 18ರಿಂದ 35, ಸೈಂಟಿಫಿಕ್ ಇಂಜಿನಿಯರ್ಗೆ 18ರಿಂದ 30. ನೆಕ್ಸ್ಟ್ ಎಲ್ಲ ಟೆಕ್ನಿಷಿಯನ್ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್, ಡ್ರಾಫ್ಟ್ಸ್ಮೆನ್ ಹುದ್ದೆಗಳಿಗೆ 18ರಿಂದ 35 ವರ್ಷದ ವಯೋಮಿತಿ ಇರುತ್ತೆ. ಅಸಿಸ್ಟೆಂಟ್ ಹುದ್ದೆಗೆ 18ರಿಂದ 28 ವರ್ಷದ ವಯೋಮಿತಿ ಇರುತ್ತೆ. ಕೆಲವೊಂದು ಕ್ಯಾಟಗರಿಯವರಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿರ್ತಾರೆ ಸಡಿಲಿಕೆ, ವಯೋಮಿತಿಯ ಸಡಿಲಿಕೆ. ಯಾವ್ಯಾವುದು ಅಂತ ನೋಡಿದರೆ OBC ಕ್ಯಾಂಡಿಡೇಟ್ಸ್ಗಳಿಗೆ 3 ವರ್ಷದ ಸಡಿಲಿಕೆ ಇದೆ. SC ಮತ್ತು ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹೇಗೆ ಪೇ ಮಾಡಬೇಕು ಅಂತ ಹೇಳೋದಾದರೆ ಆನ್ಲೈನ್ ಮುಖಾಂತರ ಪೇ ಮಾಡಬೇಕು. ಸೆಲೆಕ್ಷನ್ ಪ್ರೋಸೆಸ್ ರಿಟರ್ನ್ ಟೆಸ್ಟ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರಗಳು. ಸ್ಯಾಲರಿ ಎಷ್ಟಿರುತ್ತೆ ಅಂತ ನೋಡೋಣ. ಇಲ್ಲಿ ಎಲ್ಲ ಟೆಕ್ನಿಷಿಯನ್ಸ್, ಡ್ರಾಫ್ಟ್ಸ್ಮನ್ ಹುದ್ದೆಗಳಿಗೆ 21,700 ರೂಪಾಯಿಯಿಂದ ಹಿಡಿದು 69,100 ರೂಪಾಯಿ ತನಕ ಇರುತ್ತೆ. ಮೆಡಿಕಲ್ ಆಫೀಸರ್ಗೆ 56,100 ರೂಪಾಯಿಯಿಂದ ಹಿಡಿದು 2,08,700 ರೂಪಾಯಿ ಇರುತ್ತೆ. ಸೈಂಟಿಸ್ಟ್ ಇಂಜಿನಿಯರ್ಗೆ 56,100 ರೂಪಾಯಿಯಿಂದ ಹಿಡಿದು 1,77,500 ರೂಪಾಯಿ ತನಕ ಇರುತ್ತೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗೆ 44,900 ರೂಪಾಯಿಯಿಂದ ಹಿಡಿದು 1,42,400 ರೂಪಾಯಿ ತನಕ ಇರುತ್ತೆ. ಅಸಿಸ್ಟೆಂಟ್ ಹುದ್ದೆಗೆ 25,500 ರೂಪಾಯಿಯಿಂದ ಹಿಡಿದು 81,100 ರೂಪಾಯಿ ತನಕ ಇರುತ್ತೆ. ಇದು ಸ್ಯಾಲರಿಯ ಡೀಟೇಲ್ಸ್. ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 19 ಸೆಪ್ಟೆಂಬರ್ 2024. ಕೊನೆಯ ದಿನಾಂಕ ಬಂದು 9 ಅಕ್ಟೋಬರ್ 2024 ಆಗಿರುತ್ತೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು. ಈ ವೆಬ್ಸೈಟ್ ಅಡ್ರೆಸ್ನಲ್ಲಿ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ನ ಹಾಕಬೇಕು. ಈ ವೆಬ್ಸೈಟ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ನಲ್ಲೂ ಕೊಟ್ಟಿರ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಅಫಿಷಿಯಲ್ ವೆಬ್ಸೈಟ್ hsfc.gov.in, ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಡೀಟೇಲ್ಸ್ ತಿಳ್ಕೊಬೋದು. ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆನಾ? ನೀವು ನಾನು ಕೊಟ್ಟಿನಲ್ಲ ಅಪ್ಲಿಕೇಶನ್ ಹಾಕೋ ವೆಬ್ಸೈಟ್ ಅಡ್ರೆಸ್, ಅಲ್ಲಿ ಕ್ಲಿಕ್ ಮಾಡಿದಾಗ ಹೀಗೆ ಒಂದು ಪೇಜ್ ಓಪನ್ ಆಗುತ್ತೆ. ಹೊಸದಾಗಿ ರಿಜಿಸ್ಟ್ರೇಷನ್ ಆಗಬೇಕು ಅಂತಿದ್ರೆ ಇಲ್ಲಿ ರಿಜಿಸ್ಟರ್ ಬಟನ್ ಒತ್ತಿ. ಮುಂಚೆನೆ ನೀವು ರಿಜಿಸ್ಟರ್ ಮಾಡಿದರೆ ಇಲ್ಲಿ ಲಾಗಿನ್ ಪೇಜ್ ಬಟನ್ ಇದೆಯಲ್ಲ ಅದನ್ನು ಒತ್ತಿದ್ರೆ ಇಲ್ಲಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಯೂಸರ್ ID, ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ನ ಆಗ್ಬೋದು. ಹೊಸದಾಗಿ ರಿಜಿಸ್ಟ್ರೇಷನ್ ಆಗೋರು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿಬಿಟ್ಟು ಜನರೇಟ್ OTP ಕೊಟ್ಟರೆ OTP ಬರುತ್ತೆ, ಅದನ್ನು ಎಂಟರ್ ಮಾಡಬೇಕಾಗತ್ತೆ. ಅದಾದ ನಂತರ ರಿವೆರಿಫೈ ಕೊಡಬೇಕಾಗತ್ತೆ. ಇದಿಷ್ಟು ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದ್ರ ವಿವರ. ಈ ಜಾಬ್ ಬಗ್ಗೆ ಎಲ್ಲ ವಿವರಗಳನ್ನ ತಿಳ್ಕೊಂಡಿದ್ದೀರಾ ಅನ್ಕೊಂತೀನಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ
ಲೈಕ್ ಮಾಡಿ, ಚೆನ್ನಾಗಿ ಅನಿಸಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಿದ್ದಾರೆ ಅಂದರೆ ಅವರಿಗೆ ಈ ವಿಡಿಯೋನ